ಸ್ನೇಹಿತರೆ ನಮಸ್ಕಾರ. ಆತ ಇನ್ನಿಲ್ಲದ ತುಂಟ. ತುಂಟ ಅನ್ನೋದಕ್ಕಿಂತ ಆತನ ಹವ್ಯಾಸವೇ ವಿಭಿನ್ನ. ಆದರೆ ಜನರಿಗೇನು ಪ್ರಾಣಕ್ಕೆ ಸಮಸ್ಯೆ ಮಾಡ್ತಾ ಇರಲಿಲ್ಲ, ಆದರೆ ಜನರ ಜೀವನಕ್ಕೆ ಸಮಸ್ಯೆ ಆಗ್ತಿತ್ತು ಆತನಿಂದ. ಆತನ ಆ ಸಮಸ್ಯೆಯಿಂದ ಬೇಸಂತ ಜನ ಆತನ ಹಿಡಿಬೇಕು ಅಂತ ಆಗ್ರಹ ಮಾಡಿದರು. ಹಿಡಿದು ನಿನ್ನ ಸವಾಸ ಇಲ್ಲಿಗೆ ಬೇಡ, ಬೇರೆ ಕಡೆ ನೀನು ಕಾಡಲೇ ಇದು ಬಿಡು ಅಂತ ಬೇರೆ ಕಾಡಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಆದರೆ ಆತನಿಗೆ ತಾನು ಹುಟ್ಟಿ ಬೆಳೆದಂತಹ ಪ್ರದೇಶದ ನಂಟು ಬಿಟ್ಟಿರೋಕ್ಕಾಗೋದಿಲ್ಲ. ಸ್ವಲ್ಪ ದಿನ ಅಲ್ಲಿದ್ದು ವಾಪಸ್ ತಾನು ಎಲ್ಲಿದ್ದೆ ಅಲ್ಲಿಗೆ 10 ಕಿಲೋಮೀಟರ್ಗಳನ್ನ ಕ್ರಮಿಸಿ ಮರಳಿ ಬರ್ತಾನೆ. ಮತ್ತೆ ಅದೇ ಆತನ ಮೊದಲ ಹವ್ಯಾಸವನ್ನು ಮುಂದುವರಿಸ್ತಾನೆ. ಜನ ಮತ್ತೆ ಸಮಸ್ಯೆ ಎದುರಿಸ್ತಾರೆ. ಸರ್ಕಾರದ ಮುಂದೆ ಬೇಡಿಕೆ ನೀಡ್ತಾರೆ, ಇದನ್ನು ಹಿಡೀರಿ, ನಮಗೆ ಸಾಕಾಗಿದೆ, ಭಯದಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅಂತ. ಸರ್ಕಾರ ಆತನ ಹಿಡಿದು ಒಂದು ಕಡೆ ಕ್ಯಾಂಪ್ಗೆ ಹಾಕ್ತಾರೆ, ಪಳಗಿಸ್ತಾರೆ. ಶಾಂತ ಸ್ವಭಾವದನಾಗಿ ಬದಲಾಗಿರ್ತಾನೆ. ಎಲ್ಲರ ಅಚ್ಚುಮೆಚ್ಚಿನ ಆನೆಯಾಗಿ ಆತ ರೂಪುಗೊಂಡಿರ್ತಾನೆ. ಆದರೆ ವಿಪರ್ಯಾಸ ಅಂದರೆ ಕೆಲವೇ ವರ್ಷಗಳಲ್ಲಿ ಆತನ್ನು ಯಾವಾಗ ಹಿಡಿತಾರೆ ಅದೇ ಆದ ಕೆಲವೇ ವರ್ಷಗಳಲ್ಲಿ ಹಿಡಿದ ದಿನವೇ ತನ್ನ ಪ್ರಾಣವನ್ನು ಬಿಡ್ತಾನೆ. ಇದು ಮೊನ್ನೆ 18ನೇ ತಾರೀಕು, ಮೇ 18ನೇ ತಾರೀಕು ದುಬಾರೆಯಲ್ಲಿ ಆದಂತಹ ದುರಂತದಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡಂತಹ ಜಯ ಮಾರ್ತಾಂಡನ ಸಂಕ್ಷಿಪ್ತ ಪರಿಚಯ. ಅದರ ಬಗ್ಗೆ ಮಾತಾಡೋಣ. ನಮಸ್ಕಾರ, ನಾನು ಕಿಶೋರ್ ರೈ ಕತ್ತಲೆಕಾಡು. ನೀವೇನಾದರೂ ಕುರ್ಗ್ ಬಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ಬೇಕಾಗಿರೋದು ನಮಗೆ ಆ ರೀತಿಯ ಪ್ರೋತ್ಸಾಹ ಮಾತ್ರ. ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಹಾಗೆ ನಮ್ಮನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಫೇಸ್ಬುಕ್ನಲ್ಲಿ ಇದ್ದೇವೆ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಮ್ಮ ಪೇಜ್ ಇದೆ, ಅಕೌಂಟ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಇಂಟ್ರಾಕ್ಷನ್ ಇರಲಿ ನಿಮ್ಮ ಮಧ್ಯೆ. ಜಯಮಾರ್ತಾಂಡನ ಬಗ್ಗೆ ಮಾತಾಡ್ತಾ ಹೋದಾಗ ಬಹಳ ನೋವಾಗುತ್ತೆ. ನಾವು ಸಾಮಾನ್ಯವಾಗಿ ಆನೆಗಳನ್ನು ಈ ಅರಣ್ಯ ಪ್ರದೇಶದಲ್ಲಿದ್ದು ಜನವಸತಿ ಪ್ರದೇಶಗಳತ್ತ ಬರೋದು, ಅಲ್ಲಿ ಜನರ ತೋಟಗಳಲ್ಲಿ ಗದ್ದೆಗಳಲ್ಲಿ ಓಡಾಡ್ತಾ ಬೆಳೆ ಹಾನಿ ಮಾಡೋದು, ಫಸಲನ್ನು ನಾಶಪಡಿಸೋದು, ಜೊತೆಗೆ ಎದುರಿಗೆ ಸಿಕ್ಕಂತಹ ಜನರ ಜೀವಕ್ಕೆ ತೊಂದರೆ ಮಾಡೋದು, ಅನೇಕ ಘಟನೆಗಳನ್ನು ನಾವು ಕಂಡಿದ್ದೇವೆ. ಆನೆ ದಾಳಿಯಿಂದ ಮೃತಪಟ್ಟವರನ್ನು ನೋಡಿದ್ದೇವೆ. ಜೊತೆಗೆ ಬೆಳೆ ಹಾನಿಯಾಗಿರೋದು, ಬೇರೆ ಬೇರೆ ಪ್ರಕರಣಗಳನ್ನು ನಾವು ನಿತ್ಯ ಗಮನಿಸ್ತಾ ಇರ್ತೇವೆ. ಇದು ಈ ಮಲೆನಾಡು ಭಾಗದಲ್ಲಿ, ಹಾಸನ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಈ ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷ, ವನ್ಯಜೀವಿ ಮಾನವ ಸಂಘರ್ಷ ಅನ್ನುವಂತಹ ಒಂದು ಲೇಪನವನ್ನು ಕೊಟ್ಟು ಆಯಾಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತೇವೆ. ಆದರೆ ಈ ಜಯಮಾರ್ತಾಂಡನ ಕತೆ ಸಂಪೂರ್ಣ ಭಿನ್ನ. ಬೇರೆ ಆನೆಗಳಿಗೆ ಹೋಲಿಸಿದರೆ, ಕಾಡಾನೆಗಳಿಗೆ ಹೋಲಿಸಿದರೆ ಈತನ ಜೀವನ ಶೈಲಿಯೇ ಒಂದು ರೀತಿ ಡಿಫ್ರೆಂಟ್. ಈ ಆನೆಗಳು ಹೆಚ್ಚಾಗಿ ಬಾಳೆ, ಕಬ್ಬು ಇತ್ಯಾದಿಯನ್ನು ಹೆಚ್ಚಾಗಿ ತಿಂತವೆ. ಆದರೆ ಈತನ ಆಸಕ್ತಿ ಇದ್ದಿದ್ದು ಈ ಅಕ್ಕಿ, ಭತ್ತ, ಕಾಳುಗಳ ಮೇಲೆ. ಆಶ್ಚರ್ಯ ಅನಿಸ್ಬೋದು, ಗೊತ್ತಿಲ್ಲ, ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ರೀತಿಯಾದಂತಹ ಸ್ವಭಾವ ಇರುತ್ತೆ. ಜೊತೆಗೆ ಜೀವನ ಶೈಲಿಯು ಕೂಡ ಅವುಗಳದ್ದು ಒಂದೇ ರೀತಿ ಇದ್ದರೂ ಕೂಡ ಅದರೊಳಗೆ ಭಿನ್ನತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈತ ಇದ್ದಿದ್ದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಾಳುಪೇಟೆ, ಬಸೂರು ಕಾಫಿ ತೋಟ, ಆ ಸುತ್ತಮುತ್ತ ವ್ಯಾಪ್ತಿಯ ಕಾಫಿ ತೋಟ, ಜೊತೆಗೆ ಅರಣ್ಯ ಪ್ರದೇಶದಲ್ಲಿ ಈತ ಇದ್ದ. ಒಂದು ರೀತಿಯಲ್ಲಿ ಆತನ ಜೀವನ ಬೇರೆ ಕಾಡಾನೆಗಳಿಗಿಂತ ಸಂಪೂರ್ಣ ಭಿನ್ನ ಆಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿದ್ದವನು ಬಹಳ ಈ ಅಂಗಡಿಗಳಿಗೆ, ಜನರ ಮನೆಗಳಿಗೆ, ಅಥವಾ ಈ ರೇಷನ್ ಅಂಗಡಿಗಳಿರ್ತವ, ನ್ಯಾಯಬೆಲೆ ಅಂಗಡಿ, ಅಂತಹ ಅಂಗಡಿಗಳಿಗೆ ತೆರಳಿ ಎಲ್ಲಿ ಈ ಅಕ್ಕಿ ದಾಸ್ತಾನು ಹೆಚ್ಚಿರುತ್ತೆ ಅಂತಹಗಳ ಕಡೆಗೆ ಹೆಚ್ಚಾಗಿ ಹೋಗ್ತಿದ್ದ. ಅಲ್ಲಿ ಕಿಟಕಿ ಮೂಲಕ ಬಾಗಿಲಿನ ಸೆರೆಯಲ್ಲಿ ಸೊಂಡಿಲನ್ನು ಹಾಕಿ ಅಕ್ಕಿ ಮೂಟೆಗಳನ್ನು ಎಳೆದು ಅವುಗಳನ್ನು ತಿನ್ನುವ ಜೊತೆಗೆ ಒಂದಷ್ಟು ನಾಶ ಕೂಡ ಆಗ್ತಾ ಇತ್ತು. ಸಹಜ, ಒಂದು ಆನೆಯ ಸೊಂಡಿಲು ಹಾಕಿ ಒಳಗಿಂದ ಎಳಿತು ಹೇಳಿದ್ರೆ ಹೇಗಿರುತ್ತೆ. ಅಕ್ಕಪಕ್ಕ ಜೊತೆಗಿದ್ದ ಮೂಟೆಗಳಿಗೂ ಕೂಡ ಹಾನಿ ಆಗುತ್ತೆ. ಅದೇ ರೀತಿಯಾದಂತಹ ಚಟುವಟಿಕೆಯಲ್ಲಿ ಈತ ತೊಡಗಿಸ್ಕೊಳ್ತಾ ಇದ್ದ. ಜನ ಬೇಸತ್ತಿದ್ರು, ಜೀವಕ್ಕೇನು ತೊಂದರೆ ಮಾಡ್ತಾ ಇರಲಿಲ್ಲ. ಆದರೆ ಆನೆ ಬಂತು ಅಂದ ತಕ್ಷಣ ಯಾರಿಗೆ ತಾನೇ ಭಯ ಆಗೋದಿಲ್ಲ ಇಲ್ಲಿ, ಅದರಲ್ಲೂ ಕಾಡಾನೆ ಬಂತು ಅಂದ ತಕ್ಷಣ. ಅಂತಹ ಪರಿಸ್ಥಿತಿ ಆ ಪ್ರದೇಶಗಳಲ್ಲಿತ್ತು. ಹಾಗಾಗಿ ಜನ ಆತನ್ನ ಸೆರೆ ಹಿಡಿಬೇಕು ಅನ್ನೋಂತಹ ಆಗ್ರಹವನ್ನು ಮಾಡ್ತಾರೆ. ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ತಾರೆ. ಸರ್ಕಾರ ಕೂಡ ಅವನ್ನು ಹಿಡಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡುತ್ತೆ. ಬೇರೆ ಕ್ಯಾಂಪ್ನಿಂದ ಸಾಕಣೆಗಳನ್ನು ತರಿಸಿ ಆತನನ್ನು ಹಿಡಿಯಲಾಗುತ್ತೆ. 2022 ಜೂನ್ 29ಕ್ಕೆ ಮೊದಲ ಬಾರಿಗೆ ಆತನನ್ನು ಸೆರೆ ಹಿಡಿದು ಅಲ್ಲಿಂದ ಕ್ಯಾಂಪಿಗೆ ಹಾಕೋದಿಲ್ಲ. ನಾವು ಸಾಮಾನ್ಯವಾಗಿ ಆನೆಗಳನ್ನು ಹಿಡಿದು ಕ್ಯಾಂಪಿಗೆ ಕರ್ಕೊಂಡೋಗಿ, ಶಿಬಿರಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವ್ರನ್ನ ಮಾವುತ ಕಾವಡಿಗಳನ್ನು ಬಳಸ್ಕೊಂಡು ಅಥವಾ ಜೊತೆಗೆ ಬೇರೆ ಸಾಕಣೆಗಳನ್ನು ಬಳಸ್ಕೊಂಡು ಈ ಸೆರೆ ಹಿಡಿದಂಥ ಆನೆಗಳನ್ನು ಪಳಗಿಸುವುದನ್ನು ನೋಡ್ತೇವೆ. ಆದರೆ ಈತನನ್ನು ಮೊದಲ ಬಾರಿಗೆ ಸೆರೆ ಹಿಡಿದು ಬೇರೊಂದು
ಅರಣ್ಯಕ್ಕೆ ಬಿಡ್ತಾರೆ. ಬಂಡೀಪುರ ವ್ಯಾಪ್ತಿಗೆ ಅರಣ್ಯಕ್ಕೆ ಬಿಟ್ಟು ರೇಡಿಯೋ ಕಾಲರನ್ನು ಆತನಿಗೆ ಅಳವಡಿಸ್ತಾರೆ. ಅಂದರೆ ಆನೆಯ ಚಲನವಲನ ಹೇಗಿರುತ್ತೆ, ಎಲ್ಲೆಲ್ಲ ಓಡಾಡ್ತಾನೆ ಅನ್ನೋದನ್ನು ಕೂಡ ಗೊತ್ತಾಗಬೇಕು ಅನ್ನೋಂತಹ ಉದ್ದೇಶದಿಂದ ರೇಡಿಯೋ ಕಾಲರ್ ಹಾಕಿರ್ತಾರೆ. ಆದರೆ ಆತ ಹೆಚ್ಚು ಸಮಯ ಅಲ್ಲಿ ಇರೋದಿಲ್ಲ. ಹೋಗಿರ್ತಾನೆ. ಹೋಗಿ ತಿಂಗಳ ನಂತರ ವಾಪಸ್ ಅದೇ ಜಾಗಕ್ಕೆ ಬಂದಿರ್ತಾನೆ. ಎಲ್ಲಿಯ ಸಕಲೇಶ್ಪುರ, ಎಲ್ಲಿಯ ಬಂಡೀಪುರ, ಎಷ್ಟು ಅಂತರ ಇರ್ಬೋದು, ಯಾವ ರೀತಿಯಾದಂತಹ ಭೂ ಪ್ರದೇಶಗಳನ್ನೆಲ್ಲ ದಾಟಿ ಬರಬೇಕು ನಾವು ಕಲ್ಪನೆ ಮಾಡ್ಕೊಳ್ಳಿ. ನಾವು ಆನೆ ಕಾರಿಡಾರ್ ಅಂತ ಮಾತಾಡ್ತೇವೆ. ಒಂದು ಆನೆಯ ಚಲನವಲನ, ಅವುಗಳ ವ್ಯಾಪ್ತಿ, ಜೀವನ ಶೈಲಿ ಇಂಥ ಪ್ರದೇಶದಲ್ಲಿ ಇರಬೇಕು, ಇಂಥ ವ್ಯಾಪ್ತಿಯಲ್ಲಿ ಅವು ಜೀವನ ನಡೆಸಬೇಕು. ಈ ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಇಂತಹ ಜಾಗಗಳಲ್ಲೇ ಅವುಗಳು ಸುತ್ತಾಡ್ತಾ ಇರ್ತವೆ, ಅವು ತಮ್ಮ ಜೀವನ ಕ್ರಮವನ್ನು ರೂಪಿಸಿಕೊಂಡಿರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾವೆ. ಅದಕ್ಕೆ ನೈಜ ಉದಾಹರಣೆ ಈತ. ಒಂದು ಆನೆ ಎಲ್ಲಿಗೆ ಬಿಟ್ಟರು ಕೂಡ ವಾಪಸ್ ಅಲ್ಲಿಗೆ ಬರ್ತಾನೆ ಅನ್ನೋದಕ್ಕೆ. ಬಂಡೀಪುರದಿಂದ ಈತ ನಿರಂತರವಾಗಿ ನಡ್ಕೊಂಡು ಬಂದು ವಾಪಸ್ ಅದೇ ಪ್ರದೇಶಕ್ಕೆ ಸೇರ್ಕೊಳ್ತಾನೆ. ಹತ್ರ ಒಂದು ತಿಂಗಳು ಸಮಯಾವಕಾಶ ತೆಗೆದುಕೊಂಡಿರ್ತಾನೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಸಹಜವಾಗಿ ರೇಡಿಯೋ ಕಾಲರ್ ಅಳವಡಿಸಿರ್ತಾರಲ್ಲ, ಹಾಗಾಗಿ ಆತನ್ನು ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ವಾಪಸ್ ಅಲ್ಲಿಗೆ ಬಂದು ಮತ್ತೆ ಅದೇ ಚಟುವಟಿಕೆ, ಮೊದಲೇನು ಭತ್ತ ಹರಸ್ಕೊಂಡು ಅಕ್ಕಿಯನ್ನು ಹರಸ್ಕೊಂಡು ತಿರುಗಾಡ್ತಾ ಇದ್ದಲ್ಲ, ಅದೇ ರೀತಿಯಾದಂಥ ಚಟುವಟಿಕೆಯಲ್ಲಿ ಈತ ತನ್ನನ್ನು ತೊಡಗಿಸ್ಕೊಳ್ತಾನೆ. ಜನ ಮತ್ತೆ ಆತನ ವಿರುದ್ಧ ಅಸಮಾಧಾನಗೊಳ್ತಾರೆ. ಅರಣ್ಯ ಇಲಾಖೆ ವಿರುದ್ಧ, ಸರ್ಕಾರದ ವಿರುದ್ಧ ಅಸಮಾಧಾನಗೊಳ್ತಾರೆ. ಈತನ ಮತ್ತೆ ಸೆರೆ ಹಿಡಿಬೇಕು ಅನ್ನೋ ಆಗ್ರಹ ಹೆಚ್ಚಾಗುತ್ತೆ. ಈ ಮಧ್ಯೆ ನಾವು ಗಮನಿಸ್ಬೇಕು, ನೋಡಿ, 100 ಕಿಲೋಮೀಟರ್ನ ದಾಟಿ ಬರ್ತಾನಲ್ಲ, ನಮಗೆ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಹೋದರೆ ವಾಪಸ್ ಬರೋದು ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ. ನಾವು ಇತ್ತೀಚೆಗೆ ಒಂದು ಟ್ರೆಕ್ಕಿಂಗ್ ಪ್ರಕರಣದಲ್ಲೂ ಕೂಡ ಗಮನಿಸಿದ್ರೆ, ನಾನು ಜಸ್ಟ್ ಕಂಪೇರ್ ಮಾಡೋದಷ್ಟೇ, ಅದನ್ನು ದೊಡ್ಡ ಮಟ್ಟಿಗೆ ಚರ್ಚೆ ಮಾಡ್ತಾ ಇಲ್ಲ. ಒಂದು ಸಣ್ಣ ಪ್ರದೇಶದಲ್ಲಿ ಒಂದು ದಿಕ್ಕು ತಪ್ಪಿದ್ರೆ ನಮಗೆ ವಾಪಸ್ ಬರೋದಕ್ಕೆ ಗೊತ್ತಾಗೋದಿಲ್ಲ. ಆದರೆ ಈತ 100 ಕಿಲೋಮೀಟರ್ ದೂರದ ಬಂಡೀಪುರದಿಂದ ಇಲ್ಲಿಗೆ ಬರ್ತಾನಲ್ಲ, ಆ ಒಂದು ಪ್ರದೇಶದ ಸೆಳೆತ ಎಷ್ಟಿರುತ್ತೆ, ಜೊತೆಗೆ ಅವುಗಳ ಜ್ಞಾಪಕ ಶಕ್ತಿ ಅಂತ ಹೇಳಬೇಕು ಅಥವಾ ವಿಶೇಷ ಶಕ್ತಿ ಅಂತ ಹೇಳಬೇಕು ಗೊತ್ತಿಲ್ಲ, ಅಲ್ಲಿಗೆ ವಾಪಸ್ ಬಂದು ಸೇರ್ಕೊಳ್ತಾನೆ. ಆಗಲೇ ಹೇಳಿದಾಗೆ ಮತ್ತೆ ಆತನ ಚಟುವಟಿಕೆ ಮುಂದುವರಿಯುತ್ತೆ. ಜನ ಆಕ್ರೋಶ ಹೆಚ್ಚಾಗುತ್ತೆ. ಸರ್ಕಾರ ಆತನನ್ನು ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ಕೈಗೊಳ್ಳುತ್ತೆ. ಮತ್ತೆ ಅರಣ್ಯ ವೈದ್ಯರನ್ನು, ಸಾಕಾನೆಗಳನ್ನು ಬಳಸಿ ಕಾರ್ಯಾಚರಣೆ ನಡೆಸ್ತಾರೆ. ಆತನನ್ನು ಮತ್ತೆ 2ನೇ ಸರಿಗೆ ಸೆರೆ ಹಿಡಿಯೋದು 2023 ಮೇ 19ಕ್ಕೆ 2023 ಮೇ 19ಕ್ಕೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೊಸೂರು ಕಾಫಿ ತೋಟದಲ್ಲಿ ಆತನನ್ನು ಸೆರೆ ಹಿಡಿತಾರೆ. ಅಲ್ಲಿಂದ ಆತನ್ನು ಕರ್ಕೊಂಡ್ಬರೋದು ನಮ್ಮ ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರಕ್ಕೆ. ದುಬಾರೆ ಆನೆ ಶಿಬಿರದಲ್ಲಿ ಆತನನ್ನು ಕ್ರಾಲ್ನಲ್ಲಿ ಹಾಕ್ತಾರೆ. ಕ್ರಾಲೊಳಗೆ ಹಾಕಿ ಸಾಕಾನೆಗಳನ್ನು ಬಳಸಿ ಅವುಗಳದೇ ಆದಂತಹ ಒಂದು ರೀತಿ ರಿವಾಜಿ ಇರುತ್ತೆ. ಯಾವ ರೀತಿಯಾದಂತಹ ಪಳಗಿಸುವಿಕೆ ಪ್ರಕ್ರಿಯೆ ಇರುತ್ತಲ್ಲ, ಆ ರೀತಿ ಎಲ್ಲವನ್ನು ಮಾಡ್ತಾರೆ. ಆದರೆ ಸುಲಭಕ್ಕೆ ಈತ ಪಳಗೋದಿಲ್ಲ. ಮಾವುತರು, ಕಾವಡಿಗರು ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಯನ್ನು ಕೊಡ್ತಾರೆ. ಈತ ಅದಕ್ಕೆ ಒಪ್ಪೋದಿಲ್ಲ. ಯಾಕೆಂತೇಳಿದ್ರೆ ನಾವು ಅಂದಾಜು ಹಾಕ್ಬೋದು, ಆತ ಅಲ್ಲಿಂದ ಬಂಡೀಪುರದಿಂದ ವಾಪಸ್ ಇಲ್ಲಿಗೆ ಬರ್ತಾನಲ್ಲ, ಆತನ ಆ ಚಟುವಟಿಕೆಯಲ್ಲಿ ಗಮನಿಸಿ ನಾವು ಅಂದಾಜು ಹಾಕ್ಬೋದು ಸಾಮಾನ್ಯಕ್ಕೆ ಈತ ಬಗ್ಗೋನು ಅಲ್ಲ ಅನ್ನೋದನ್ನು. ಇಲ್ಲಿ 6 ತಿಂಗಳಿಗೂ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಈತನನ್ನು ಸಂಪೂರ್ಣವಾಗಿ ಪಳಗಿಸೋದಕ್ಕೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಆತ ಶಿಬಿರಕ್ಕೆ ಹೋಗಿಕೊಂಡ ನಂತರದ ಆನೆ ಇದಾನಲ್ಲ, ಕಂಪ್ಲೀಟ್ ಚೇಂಜ್ ಆಗಿರ್ತಾನೆ. ಸೆರೆ ಸಿಕ್ಕಾಗಿದ್ದಂತಹ ಆನೆ, ಅದಕ್ಕಿಂತ ಮುಂಚೆ ಇದ್ದಂತಹ ಆನೆ, ಇಲ್ಲಿಗೆ ಬಂದ ನಂತರದಲ್ಲಿ ಆಗುವಂಥದ್ದು ಕಂಪ್ಲೀಟ್ ಚೇಂಜ್ ಈ ಆನೆಯಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಎಷ್ಟು ವಿಧೇಯನಾಗ್ತಾನೆ ಅಂತ ಹೇಳಿದ್ರೆ, ಮಾವುತ ಕಾವಡಿ ಹೇಳಿದ್ದನ್ನು ತಪ್ಪದೆ ಪಾಲಿಸ್ತಾನೆ. ಇತರರಿಗೆ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ, ಜನರಿಗೆ ತೊಂದರೆಯನ್ನು ಕೊಡೋದಿಲ್ಲ. ಜೊತೆಗಿರುವಂತಹ ಬೇರೆ ಆನೆಗಳಿಗೆ 30ಕ್ಕೂ ಹೆಚ್ಚು ಆನೆಗಳನ್ನು ಅಲ್ಲಿ ಕ್ಯಾಂಪ್ನಲ್ಲಿದ್ದಾವೆ. ಬೇರೆ ಬೇರೆ ಕಡೆ ಕೊಡುವಿಕೆ ಆಗ್ತಾ ಇರ್ತದೆ. ಕೊಡುವಿಕೆ ಆಗ್ತಾ ಇರ್ತದೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಆದರೂ ಕೂಡ ಅಂದಾಜು ಒಂದು 30 ಆನೆಗಳಿರ್ತವೆ. ಬೇರೆ ಆನೆಗಳಿಗೆ ತೊಂದರೆಯನ್ನು ಕೊಡೋದಿಲ್ಲ, ತನ್ನ ಪಾಡಿಗೆ ತಾನಿರ್ತಾನೆ. ಬರುವಂತಹ ಪ್ರವಾಸಿಗರಿಗೂ ಕೂಡ ನೆಚ್ಚಿನ ಆನೆಯಾಗಿ ರೂಪುಗೊಂಡಿರ್ತಾನೆ. ಮಾವುತರಿಗೂ ಕೂಡ ಅಷ್ಟೇ ಪ್ರೀತಿಯ ಆನೆಯಾಗಿ ಬದಲಾಗಿರ್ತಾನೆ. ಆತನಿಗೆ ಆ ಕ್ರಾಲ್ನಿಂದ ಹೊರಗೆ ಬಿಡ್ತಾರಲ್ಲ, ಆಗ ಈತನಿಗೆ ಜಯಮಾರ್ತಾಂಡ ಅನ್ನೋಂಥ ಹೆಸರನ್ನು ಇಟ್ಟಿರ್ತಾರೆ. ಪ್ರತಿ ಬಾರಿ ಒಂದು ಆನೆಯನ್ನು ಸೆರೆ ಹಿಡಿದು ತಂದು ಪಳಗಿಸಿ ಹೊರಗೆ ಬಿಡುವಂತಹ ಸಂದರ್ಭದಲ್ಲಿ ಅವುಗಳಿಗೆ ನಾಮಕರಣ ಮಾಡ್ತಾರೆ. ಈಗ ನಾವು ಬೇರೆ ಬೇರೆ ಆನೆಗಳನ್ನು ಕರಿತೇವಲ್ಲ, ಒಂದೊಂದು ಹೆಸರಿನಿಂದ ಹೆಣ್ಣಾನೆಗೆ ಹೆಣ್ಣಿನ ಹೆಸರನ್ನು ಇಡ್ತಾರೆ, ಗಂಡಾನೆಗೆ ಗಂಡಿನ ಹೆಸರನ್ನು ಇಟ್ಟು ಕರೆಯೋದು ಚಾಲ್ತಿಯಲ್ಲಿದೆ. ಈತನಿಗೆ ಜಯಮಾರ್ತಾಂಡ ಅನ್ನುವಂತಹ ಹೆಸರನ್ನು ಇಡ್ತಾರೆ.
ಅಲ್ಲಿಯ ನಂತರದಲ್ಲಿ ಆತನ ಜೀವನ ಶೈಲಿ ಕಂಪ್ಲೀಟ್ ಭಿನ್ನವಾಗಿರುತ್ತೆ. ಆ ಪ್ರದೇಶಕ್ಕೆ, ಅಲ್ಲಿನ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ಜೊತೆಗೆ ಬೇರೆ ಆನೆಗಳ ಜೊತೆಗೆ ಸ್ನೇಹ ಇರುತ್ತೆ. ನಾವು ಮನುಷ್ಯರು ಹೇಗೆ ಸ್ನೇಹಜೀವಿಗಳೋ ಹಾಗೆ ಪ್ರಾಣಿಗಳು ಕೂಡ ನಮಗಿಂತ ಹೆಚ್ಚೇ ಸ್ನೇಹಜೀವಿಗಳು, ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಬೇರೆ ಆನೆಗಳ ಜೊತೆಗೂ ಸ್ನೇಹವನ್ನು ಹೊಂದಿರ್ತಾನೆ. ಅದೇನಾಯಿತೋ ಗೊತ್ತಿಲ್ಲ. ಮೊನ್ನೆ 18ನೇ ತಾರೀಕು ಆ ಘಟನೆಯನ್ನು ಮತ್ತೆ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಕಾವೇರಿ ತೀರದಲ್ಲಿ ಸ್ನಾನ ಮಾಡಿಸ್ತಾ ಇರ್ತಾರೆ. ಕಂಚನ್ ಬರ್ತಾನೆ. ಕಂಚನ್ ಇನ್ನೊಂದು ವಿಚಾರ ನಾನು ಹೇಳಬೇಕು. ಈತ ಮಕ್ನ ಅಂದರೆ ಗಂಡನೇ, ಆದರೆ ಗಂಡನಿಗೆ ಸಾಮಾನ್ಯವಾಗಿ ನಾವು ಕೋರೆ ದಂತವನ್ನು ಕಾಣ್ತೇವೆ, ಆದರೆ ಈತನಿಗೆ ದಂತ ಇರೋದಿಲ್ಲ. ನಾವು ತೃತೀಯ ಲಿಂಗಿ ಅಂತ ಏನು ಪರಿಗಣನೆ ಮಾಡ್ತೇವೆ, ಆ ರೀತಿಯಾದಂತಹ ವರ್ಗಕ್ಕೆ ಸೇರಿದಂತಹ ಆನೆ ಅಂತ ಹೇಳ್ತಾರೆ. ಈತನಿಗೆ ಕೊಂಬಿರೋದಿಲ್ಲ, ಗಂಡಿನ ಸ್ವಭಾವದವನು. ಆದರೆ ಎಷ್ಟು ವಿಧೇಯನಾಗಿರ್ತಾನೆ ಅನ್ನೋದು ಆ ಚಟುವಟಿಕೆ, ಆ ಮಾವುತರ ಮೊನ್ನೆ ವಿಡಿಯೋ ನಾವು ಗಮನಿಸಿದೆ. ಆ ಎಷ್ಟು ಆಕ್ರಂದನ ಅವರು ಪಾಪ ನಮ್ಗೆ ನೋಡೋತ್ತಿಗೆ ಬಹಳ ಮನಸ್ಸು ಭಾರ ಆಗ್ತಾಯಿತ್ತು. ಹಾಗಿದ್ದಂತಹ ಜಯಮಾರ್ತಂಡ ಸ್ನಾನ ಮಾಡ್ತಿರೋತ್ತಿಗೆ ಕಂಜನಾನೆ ಬರ್ತಾನೆ, ಏಕಾಏಕಿ ಮುಗಿ ಬೀಳ್ತಾನೆ. ಅದು ಏನು ಕೋಪ ಇತ್ತು, ಏನು ಆಕ್ರೋಶ ಇತ್ತು ಗೊತ್ತಿಲ್ಲ, ಕೋರೆಯಿಂದ ತಿವಿತಾನೆ. ಈತ ಅಸಹಾಯಕ. ಒಂದು ವೇಳೆ ತಿರುಗಿ ನಿಲ್ಲುವಂತಹ ಒಂದು ಆ್ಯಂಗಲ್ನಲ್ಲಿ ಈತ ನಿಂತಿದ್ದಿದ್ರೆ ಆಗಿನ ಚಿತ್ರಣವೇ ಸಂಪೂರ್ಣ ಭಿನ್ನ ಆಗಿರ್ತಿತ್ತು, ಇನ್ನೇನೇನೋ ಆಗಿ ಹೋಗಿರೋದು. ಆದರೆ ಬಿದ್ದು ಹೋಗ್ತಾನೆ. ಬಿದ್ದಲ್ಲಿಗೆ ಕಂಚನ್ನ ದಾಳಿ ಮುಂದುವರಿಯುತ್ತೆ. ಆ ಕೋರೆಯಿಂದ ತಿವಿತಕ್ಕೆ ಆ ವಿಡಿಯೋಗಳಲ್ಲಿ ನಾವು ಗಮನಿಸಿದ್ದೇವೆ. ಸೊಂಟದ ಭಾಗಕ್ಕೆ, ಕಾಲಿನ ಭಾಗಕ್ಕೆ, ಹೊಟ್ಟೆ ಭಾಗಕ್ಕೆಲ್ಲ ತೀವ್ರ ಪ್ರಮಾಣದ ಗಾಯ ಆಗಿರುತ್ತೆ. ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡ್ತಾರೆ. ಚಿಕಿತ್ಸೆ ಮುಂದುವರಿಯುತ್ತೆ. ಒಂದು ದಿನ ಮೊದಲ 18ನೇ ತಾರೀಕು ಮಧ್ಯಾಹ್ನ ಹೊತ್ತಿಗೆ ಘಟನೆ ಆಗಿರುತ್ತೆ. ನೆಕ್ಸ್ಟ್ 19ನೇ ತಾರೀಕು ಅದೇ ಸಮಯಕ್ಕೆ ಪ್ರಾಣ ಬಿಡ್ತಾನೆ. ಇಲ್ಲಿ ಒಂದು ನಾವು ಗಮನಿಸಬೇಕು, ಈತನ ಸೆರೆ ಹಿಡಿತಾರಲ್ಲ, 2ನೇ ಬಾರಿಗೆ ಸೆರೆ ಹಿಡಿತಾರಲ್ಲ 2023 ಮೇ 19ಕ್ಕೆ. ಅದೇ ದಿನ ಮೇ 19 ಈತನ ಕೊನೆಯೂ ಕೂಡ ಆಗುತ್ತೆ. 3 ವರ್ಷದ ಬಳಿಕ 2023ಕ್ಕೆ ಸೆರೆ ಹಿಡಿತಾರೆ. 2026ಕ್ಕೆ ಪ್ರಾಣವನ್ನು ಬಿಡ್ತಾನೆ. ಅದು ಕಾಕತಾಳೀಯವೋ ಅಥವಾ ಏನೋ ಗೊತ್ತಿಲ್ಲ, ನಾನು ಅದಕ್ಕೆ ತುಲನೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅದೇ ದಿನ ಮೃತಪಟ್ಟಿದ್ದಾನೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಬಹಳ ಬೇಸರದ ವಿಚಾರ. ಒಂದು ದೈತ್ಯ ಜೀವಿ. ಮಕ್ನ ಆನೆಗಳಿಗೆ ಶಕ್ತಿ 2 ಪಟ್ಟು ಜಾಸ್ತಿ ಇರುತ್ತಂತೆ ಬೇರೆ ಆನೆಗಳಿಗೆ ಹೋಲಿಸಿದ್ರೆ. ಆದರೆ ಈತ ಆ ಸನ್ನಿವೇಶದಲ್ಲಿ ಅಸಹಾಯಕನಾಗಿ ಹೋಗಿದ್ದ. ಬಿದ್ದ ನಂತರ ಏಕೈಕ ದಾಳಿ ಆದಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನಾನಾಗಲೇ ಹೇಳಿದಾಗೆ, ಒಂದು ವೇಳೆ ಆತ ನಿಂತಿದ್ದೇ ಆಗಿದ್ದಲ್ಲಿ, ನಿಂತು ಫೇಸ್ ಟು ಫೇಸ್ ಫೈಟ್ ಆಗಿದ್ದಲ್ಲಿ ಬದುಕುಳಿತಿದ್ನೋ ಏನೋ. ಆದರೆ ಆ ಥರ ಆಗಲಿಲ್ಲ. ಬೀಳ್ತಾನೆ. ಅಸಹಾಯಕತೆ ಮುಂದುವರಿಯುತ್ತೆ. ಪ್ರಾಣವನ್ನು ಕಳ್ಕೊಳ್ತಾನೆ. ಬಹಳ ಒಂದು ಇಂಟ್ರೆಸ್ಟಿಂಗ್ ವ್ಯಕ್ತಿತ್ವದ ಆನೆ, ಸ್ವಭಾವದ ಆನೆ. ಹೇಗಿದ್ದವನು ಹೇಗಾಗ್ಬೋದು. ಅಲ್ಲಿ ಅಕ್ಕಿ ಕೋಣೆಗೆ ಕೈ ಹಾಕಿ ಅಕ್ಕಿ ಚೀಲವನ್ನು ಎಳೆದಾಡ್ತಾ, ಮನೆಯ ಬಾಗಿಲಿಗೆ ಕಿಟಕಿ ಸೊಂಡಿಲನ್ನು ಹಾಕಿ ಚೀಲಗಳನ್ನು ಎಳೆದು ಅಕ್ಕಿಯನ್ನು ತಿಂತ, ಭತ್ತವನ್ನು ತಿಂತ, ಕಾಳುಗಳನ್ನು ತಿಂತ ಇದ್ದವನು ಬೇರೊಂದು ಕಡೆ ಹೋಗ್ತಾನೆ. ಅಲ್ಲಿಂದ ವಾಪಸ್ ಬರ್ತಾನೆ. ಇಲ್ಲಿ ಬಂದ ನಂತರ ಪುನಃ ಸೆರೆ ಹಿಡಿತಾರೆ. ಕ್ಯಾಂಪಿಗೆ ಬರ್ತಾನೆ. ಕ್ಯಾಂಪ್ನಲ್ಲಿ ಕಂಪ್ಲೀಟ್ ಬದಲಾಗಿರ್ತಾನೆ. ಬದಲಾದ ನಂತರ ಇಂಥದ್ದೊಂದು ದುರಂತ ಅಂತ್ಯ ಬರ್ತದೆ ಅಂತ ಹೇಳಿದ್ರೆ ಬಹಳ ಬೇಸರ ಆಗುತ್ತೆ. ಇಲ್ಲಿ ಯಾರನ್ನ ಶಪಿಸಬೇಕು, ಯಾರನ್ನ ದೂಷಣೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ನಾವು ವ್ಯವಸ್ಥೆ ಆ ರೀತಿ ಇದೆ. ಎಲ್ಲೇ ಆನೆ ದಾಳಿ ಆದರೂ ನಾವು ಆನೆಯನ್ನು ಹಿಡಿಬೇಕು ಅಂತ ಆಗ್ರಹಿಸ್ತೀವಿ. ಹಿಡಿತಾರೆ, ಹಿಡಿದು ಕ್ಯಾಂಪಿಗೆ ಹಾಕ್ತಾರೆ. ಕ್ಯಾಂಪ್ನಲ್ಲಿ ಪಳಗಿಸ್ತಾರೆ. ಪಳಗಿಸಿದ ನಂತರ ಭಿನ್ನ ವ್ಯಕ್ತಿತ್ವದ ಆನೆಯಾಗಿ ಹೊರಗೆ ಬರ್ತಾರೆ. ಆತನಿಗೂ ನಮ್ಮ ನಿಮ್ಮಂತೆ ಒಂದು ಹೆಸರನ್ನ ಇಡ್ತಾರೆ. ಆ ಹೆಸರಿನಿಂದ ಆತನನ್ನು ಕರಿತೇವೆ. ನಮಗೂ ಅವುಗಳಿಗೂ ಒಡನಾಟ ಬೆಳೆಯುತ್ತೆ. ಕಾಡಲ್ಲಿದ್ದಾಗ ನಾವು ವಿರೋಧ ಮಾಡೋದು ಬೇರೆ, ಆತ ಬದಲಾದ ನಂತರ ನಾವು ಆತನ್ನು ಸ್ವೀಕರಿಸುವ ಬಗೆಯೇ ಬೇರೆ. ಪ್ರತಿ ಆನೆ ಕ್ಯಾಂಪ್ಗೆ ಹೋದರೂ ಕೂಡ ನಾವು ಆನೆಯನ್ನು ಹತ್ರ ಹೋಗ್ಬೇಕು, ಅವುಗಳನ್ನ ನೋಡಬೇಕು, ಅವುಗಳನ್ನ ಮುಟ್ಟಬೇಕು, ಫೋಟೋ ತಗೊಳ್ಬೇಕು, ಇತ್ಯಾದಿ ಮುದ್ದಾಡಬೇಕು ಅನ್ನೋಂಥ ಮನಸ್ಸಾಗುತ್ತೆ. ಬಹುಶಃ ನಮ್ಮ ಸ್ವಾರ್ಥನೋ ಏನೋ ಗೊತ್ತಿಲ್ಲ, ಯಾವ ರೀತಿ ಅದನ್ನು ಕರಿಬೇಕು ಅಂತ. ಕಾಡಲ್ಲಿದ್ದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಹೇಳಿ. ಕಾಡಾನೆಯಾಗಿ ಆತ ಇದ್ದಾಗ ನಾವು ಹೇಗೆ ಕಾಣ್ತೇವೆ, ಅದೇ ಆನೆಯನ್ನು ನಾವು ಇಲ್ಲಿ ಸೆರೆ ಹಿಡಿದು ಪಳಗಿಸಿದ ನಂತರ ನಾವು ನೋಡುವಂತಹ ರೀತಿ. ಜಯಮಾರ್ತಂಡನ ವಿಚಾರದಲ್ಲೂ ಹಾಗೆ. ಅಲ್ಲಿದ್ದಾಗ ಜನ ದೂಷಣೆ ಮಾಡ್ತಾ ಇದ್ರು, ಸೆರೆ ಹಿಡೀರಿ, ಆತನ ಕ್ಯಾಪ್ಚರ್ ಮಾಡಿ ಅಂತ ಆಗ್ರಹಿಸ್ತಾ ಇದ್ರು. ಕ್ಯಾಪ್ಚರ್ ಮಾಡಿದ್ರು. ಬಂದ ನಂತರದಲ್ಲಿ ಮೊನ್ನೆ ಆತನ ಅಂತ್ಯ ಆದ ನಂತರದಲ್ಲಿ
ಹೊರಗೆ ಜನವಲಯದಲ್ಲಿ ಬರ್ತಿರುವಂಥ ವ್ಯಕ್ತವಾಗ್ತಿರುವಂತಹ ಅಭಿಪ್ರಾಯ ಎಲ್ಲರೂ ಪ್ರೀತಿಸುವವರೇ. ಹಾಗಾದರೆ ದ್ವೇಷ ಯಾಕಾಗಿ ಬಂತು? ಎಲ್ಲವೂ ನಮ್ಮ ಅಗತ್ಯಕ್ಕೆ ತಕ್ಕಾಗೆ, ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಥಿತಿಯನ್ನು ನಾವು ಬದಲಿಸ್ಕೊಳ್ತೇವೆ. ಅಲ್ಲಿದ್ದಾಗ ಆತ ನಮಗೆ ಸಮಸ್ಯೆ ಕೊಡುವವನಾಗಿದ್ದ, ಇಲ್ಲಿ ಬಂದಾಗ ನಾವು ಪ್ರೀತಿಸುವವನಾಗಿದ್ದಾನೆ. ಹೀಗೆ ಆದರೆ ಒಂದು ದುರಂತ ಅಧ್ಯಾಯ ನಮ್ಮ ಎದುರಿಗಿದೆ. ಆಗಬಾರ್ದಿತ್ತು. ಪ್ರತಿ ಜೀವಿಗೂ ಕೂಡ ಸಾವು ಬಂದೇ ಬರುತ್ತೆ. ಆದರೆ ಈ ರೀತಿಯಾಗಿ ಒಂದು ಬಲಿಷ್ಠ ಪ್ರಾಣಿಯನ್ನು, ದೈತ್ಯ ಪ್ರಾಣಿಗೆ ಈ ರೀತಿ ಒಂದು ಅಂತ್ಯ ಬರುತ್ತೆ ಅಂತ ಹೇಳಿದಾಗ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ನಾನು ಕೂಡ ಅನೇಕ ಬಾರಿಗೆ ಜಯಮಾರ್ತಂಡನ್ನು ನೋಡಿದ್ದನ್ನು ನೆನಪಿಲ್ಲ. ಬೇರೆ ಬೇರೆ ಆನೆಗಳನ್ನು ನೋಡಿದ್ದೇನೆ ಕ್ಯಾಂಪ್ನಲ್ಲಿ ಹೋಗಿ, ಡ್ಯೂಟಿ ವಿಚಾರಕ್ಕೆ, ಸುದ್ದಿ ವಿಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಸ್ನೇಹಿತರ ಜೊತೆಗೂ ಹೋಗಿದ್ದಿದೆ. ಖುಷಿ ಆಗ್ತಾಯಿತ್ತು. ಆದರೆ ಈಗ ಯೋಚನೆ ಮಾಡಿದಾಗ ಎಲ್ಲವೂ ಕೂಡ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಖುಷಿಗಾಗಿ ಅವುಗಳನ್ನು ಬಳಸ್ಕೊಂಡಿದ್ದೇವೆ ಅನ್ನೋದು ಕಾಡ್ತದೆ. ಅವುಗಳಿಗೂ ಒಂದು ಸ್ವಾತಂತ್ರ್ಯ ಇದೆ, ಅವುಗಳಿಗೂ ಬದುಕು ಹಾಕಿದೆ. ಅವುಗಳ ಸ್ವಾತಂತ್ರ್ಯವನ್ನು ನಾವು ಕಸಿದುಕೊಳ್ತಾ ಇದ್ದೇವೆ. ಅರಣ್ಯದಲ್ಲಿ ಬದುಕಬೇಕು ಅವುಗಳು, ಪಕ್ಷಿಗಳು ಸ್ವಚ್ಛಂದವಾಗಿ ಪರಿಸರದಲ್ಲಿ ಹಾರಾಡಬೇಕು, ಕಾಡು ಪ್ರಾಣಿಗಳು ಕಾಡಿನಲ್ಲಿರಬೇಕು, ಅವುಗಳದ್ದೇ ಆದಂತಹ ಜೀವನ ಶೈಲಿ ಇರುತ್ತೆ. ಕರ್ಕೊಂಡ್ಬಂದು ಇಲ್ಲಿ ನಾವು ಸೆರೆ ಹಿಡಿದು ನಮಗೆ ಬೇಕಾದ ಹಾಗೆ ಬದುಕಿಸ್ತೇವೆ. ಹೇಗೆಂತ ಹೇಳಿದ್ರೆ, ನಮ್ಮನ್ನು ಕರ್ಕೊಂಡೋಗಿ ಯಾವುದೊಂದು ಜೈಲಿಗೆ ಬಿಟ್ಟ ಹಾಗೆ, ಜೈಲಲ್ಲಾದರೂ ಕೂಡ ನಮಗೆ ಬೇಕಾದ ರೀತಿಯಲ್ಲಿ ಅನ್ನ, ಆಹಾರ ಅಥವಾ ಬದುಕುವಂತಹ ಅವಕಾಶ ಇದೆ ಎಂದು ನಾನು ಅನ್ಕೊಳ್ತೇನೆ. ನಮ್ಮ ಸಂವಿಧಾನವು ಕೂಡ ಮನುಷ್ಯನಾಗಿ ಬದುಕುವಂತಹ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ಅಷ್ಟು ಕ್ರೂರತ್ವ ಇರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಆದರೆ ಒಂದು ಪ್ರಾಣಿಯನ್ನು ಸಂಪೂರ್ಣ ಬದಲಾಯಿಸಿ ನಮಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದು ಇದೆಯಲ್ಲ, ವ್ಯವಸ್ಥೆಯ ಭಾಗ ಆಗಿ ಹೋಗಿದೆ. ಏನು ಮಾಡೋದು? ಎಲ್ಲವೂ ಆ ಚೌಕಟ್ಟಿನ ಆಚೆಗೆ ನಡೀತಾ ಇದೆ. ಪ್ರಾಣಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂದಾಕ್ಷಣ ಅವುಗಳನ್ನು ಅಂತ್ಯ ಕಾಣಿಸ್ಬೇಕು ಅಥವಾ ಅವುಗಳನ್ನ ಸೆರೆ ಹಿಡಿದು ಬೇರೆ ಎಡೆಗೆ ಸಾಗಿಸಬೇಕು ಅನ್ನೋಂಥ ಆಗ್ರಹ. ಏನು ಮಾಡೋಂಗಿಲ್ಲ, ನಾವು ಬದುಕಬೇಕು. ನಮ್ಮ ತೋಟ, ನಮ್ಮ ಸುತ್ತಮುತ್ತಲ ಪರಿಸರ, ನಾವು, ನಮ್ಮ ಸಂಸಾರ ಇತ್ಯಾದಿ ನಾವು ಲೆಕ್ಕಾಚಾರ ಆಗ್ತೇವೆ. ಪ್ರಾಣಿಗಳು ಅವುಗಳ ಜೀವನವನ್ನು ನೋಡ್ಕೊಳ್ಳೋಕ್ಕೆ ಆಹಾರ, ನಿತ್ಯದ ಜೀವನ, ನೀರು ಎಲ್ಲವನ್ನು ನೋಡ್ಕೋಬೇಕು. ಈ ಸಂಘರ್ಷ ಮುಂದುವರಿತಾನೆ ಹೋಗುತ್ತೆ. ಬಹುಶಃ ಇದೇ ಅಂತ್ಯವ? ಜಯಮಾರ್ತಂಡನ ಪ್ರಾಣಪಕ್ಷಿ ಹೋಯ್ತಲ್ಲ, ಅದೇ ಕೊನೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಸಂಘರ್ಷ ಅದೇ ಕೊನೆಯ ಸಂಘರ್ಷ ಅಂತಲೂ ಹೇಳೋಕ್ಕಾಗೋದಿಲ್ಲ. ಆನೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕ್ಯಾಂಪ್ಗಳಲ್ಲೂ ಕೂಡ ಆನೆಗಳ ಒತ್ತಡ ಇದೆ. ಪ್ರವಾಸೋದ್ಯಮಕ್ಕಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ, ಅಲ್ಲಿ ಲಾಭ ಗಳಿಸ್ತಾ ಇದ್ದೇವೆ. ಲಾಭದಾಯಕವಾಗಿ ನಾವು ಪ್ರಾಣಿಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಏನೇನೋ ಚಟುವಟಿಕೆಗಳು ಆಗ್ತಾ ಇದ್ದಾವೆ. ಆದರೆ ಒಂದು ಜಯಮಾರ್ತಂಡನ ಈ ರೀತಿಯಾದಂತಹ ಅಂತ್ಯ ಮೊನ್ನೆಯಿಂದ ಬಹಳ ಕಾಡ್ತಾ ಇದೆ ನನಗೆ. ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಈ ನಡುವೆ ಕಂಜನಿಗೂ ಕೂಡ ಆತನ ಮನಸ್ಥಿತಿ ಹೇಗಿತ್ತು ಗೊತ್ತಿಲ್ಲ. ಆದರೆ ಆತನು ಕೂಡ ಜೀವಿ, ದೂಷಣೆ ಮಾಡೋದಲ್ಲ ಅವನ್ನ. ಮುಂದಕ್ಕೆ ಆತನ ನೋಡುವ ರೀತಿ ಕೂಡ ಬದಲಾಗಲಿ. ನಾವೀಗ ಈತನಿಂದಾಗಿ 2 ಪ್ರಾಣ ಹೋಯಿತು ಅಂತ ನಾವು ಮಾತಾಡ್ತಾ ಇದ್ದೇವೆ. ಆತನ ಮನಸ್ಥಿತಿ, ಆತನ ದೈಹಿಕ ಸ್ಥಿತಿ ಹೇಗಿತ್ತು ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲೂ ಕೂಡ ಜೊತೆಗೆ ಇನ್ನೊಂದು ಪಾಠ ಏನು ಅಂತ ಹೇಳಿದ್ರೆ, ನಾವು ಕ್ಯಾಂಪ್ನಲ್ಲಿ ತಂದು ನಮಗೆ ಬೇಕಾದಾಗೆ ಅವುಗಳನ್ನು ನೋಡ್ಕೊಳ್ಳೋದಲ್ಲ, ಅವುಗಳಿಗೆ ಹೇಗೆ ಬೇಕೋ ಅದಕ್ಕೆ ಬೇಕಂತ ವ್ಯವಸ್ಥೆಯನ್ನು ಮಾಡಬೇಕು. ಪ್ರತಿಯೊಂದರ ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಬೇಕು. ಜೊತೆಗೆ ಆ ಸ್ಥಿತಿಗತಿ ಹೇಗೆ ಬದಲಾಗ್ತದೆ ಅನ್ನೋದನ್ನು ನಿಮಗೆ ಅರ್ಥಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದಕ್ಕೆ ಆದಂತಹ ಪಶು ವೈದ್ಯರು ಇರ್ತಾರೆ, ನುರಿತರು ಇರ್ತಾರೆ. ಅವ್ರನ್ನ ಬಳಸ್ಕೊಂಡು ನಿರಂತರವಾಗಿ ತಪಾಸಣೆ ಮಾಡ್ತಾ ಅವುಗಳ ದೇಹ ಸ್ಥಿತಿ, ಮಾನಸಿಕ ಸ್ಥಿತಿಗತಿಯನ್ನು ಅರಿಯುವಂತಹ ಪ್ರಯತ್ನ, ಜೊತೆಗೆ ಆಗುವಂತಹ ಅನಾಹುತವನ್ನು ತಡೆಯುವಂತಹ ಪ್ರಯತ್ನ ಆಗಬೇಕು ಅನ್ನೋಂತಹ ಮನವಿಯನ್ನು ಮಾಡಬೇಕಾದವ್ರು ನಾವು ಮಾತಾಡ್ಬೋದು, ನೀವು ಮಾತಾಡ್ಬೋದು, ಆಗ್ರಹವನ್ನು ಮಾಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬರಿಬೋದು, ಪೋಸ್ಟ್ ಹಾಕ್ಬೋದು, ವಿಡಿಯೋ ಮಾಡ್ಬೋದು. ಮಾಡಬೇಕಾದವರು ನಮ್ಮನ್ನು ಮೇಲಿಂದ ಆಡಳಿತ ನಡೆಸ್ತಾ ಇರುವವರು, ಹೃದಯ, ಮನಸ್ಥಿತಿ, ಪ್ರಾಣಿಗಳಿಗಾಗಿಯೂ ಮಿಡಿಯುವಂತಹ ಮನಸ್ಥಿತಿ ಆದರೆ ಒಂದಷ್ಟು ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡೋಣ. ಥ್ಯಾಂಕ್ ಯು ನೀವು ಈ ಎಪಿಸೋಡನ್ನು ನೋಡಿದ್ದಕ್ಕಾಗಿ. ಮುಂದೆ ಬೇರೊಂದು ಎಪಿಸೋಡ್ನಲ್ಲಿ ಸಿಗೋಣ. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಿಮಗೇನಾದರೂ ಅನಿಸಿದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೇನೆ. ಸಿಯಾ.